ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ನಾವು ರುಚಿಯಾದ ಹುಳಿಯನ್ನು ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹುಳಿಯನ್ನು ಅಂದರೆ ನಾವು ಚಿತ್ರಾನ್ನ ಥರನೇ ಸೇಮ್, ಬಟ್ ಟೊಮೆಟೊ ಹಾಕಿ ಅದನ್ನು ನಾವು ತುಂಬ ದಿನ ತನಕ ಸ್ಟೋರ್ ಮಾಡಿ ತಿನ್ಬೋದು. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಬಾಣಲೆ ತೊಗೊಳ್ಳಿ. ಬಾಣಲೆಗೆ 2 ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಬೇಕಾದರೆ ನೀವು 2 ಟೇಬಲ್ ಸ್ಪೂನ್ ಜಾಸ್ತಿನೇ ಹಾಕ್ಕೋಬೋದು, ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅದಕ್ಕೋಸ್ಕರ. ನಂತರ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಚಟಪಟ ಅಂದ ಕೂಡಲೇ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಅದು ತುಂಬ ನೀಟಾಗಿ ಫ್ರೈ ಆಗಬೇಕು, ಜೀರಿಗೆ ಸಮೇತ ಕೂಡ. ಅದೇ ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಹಾಕಿದ ನಂತರ ಕೈ ಆಡಿಸಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಕಡಲೆಬೇಳೆ ತುಂಬ ಬೇಗ ಸೀದೋಗುತ್ತೆ. ಎಣ್ಣೆ ಆಯಿಲ್ ತುಂಬ ಹೀಟಾಗಿರುತ್ತೆ ಮೊದಲೇ, ಅದಕ್ಕೋಸ್ಕರ. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಕರಿಬೇವು ಹಾಕಿ ಇದನ್ನು ನೀಟಾಗಿ ಕೈ ಆಡಿಸಿ. ಕೈ ಆಡಿಸೋದ್ರಿಂದ ಕರ್ಬೇವಿನ ಸೊಪ್ಪು ಸಿಯಲ್ಲ. ನೀಟಾಗಿ ಕೈ ಆಡಿಸ್ತಾ ಹೋಗಿ. ಇದರ ನಂತರ ಇದಕ್ಕೆ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಅದನ್ನು ನೀಟಾಗಿ ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ಟ್ರಿಕ್ ಇರೋರು ಸ್ವಲ್ಪ ಕಡಿಮೆನೇ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ, ತುಂಬ ಜಾಸ್ತಿ ಬೇಡ, ಯಾಕಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಸೊ ಹಾಗಾಗಿ ನಿಮಗೆ ಬೇಡ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಬಟ್ ಒಣಮೆಣ್ಸಿನ್ಕಾಯಿ ಅಷ್ಟು ಚೆನ್ನಾಗಿರಲ್ಲ. ಹಸಿಮೆಣಸಿನ್ಕಾಯಿ ಆದರೆ ನಿಮಗೆ ಖಾರಕ್ಕೆ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಅಷ್ಟೇ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕು ತುಂಬ ದಿನ ಸ್ಟೋರ್ ಮಾಡೋದಕ್ಕೆ ಅಷ್ಟು ನೀವು ಕ್ವಾಂಟಿಟಿಯಾಗಿ ಈರುಳ್ಳಿನ ಯೂಸ್ ಮಾಡ್ಬೋದು. ನಾನಿಲ್ಲಿ ದಪ್ಪಗಿರೋ 2 ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ರೆ ಬೇಗ ಬಿಟ್ಕೊಳ್ಳುತ್ತೆ, ಬಟ್ ನಾನು ಟೊಮೆಟೊಗೆ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ನನಗೆ ಇದಕ್ಕೇನು ಬೇಡ ಅನಿಸುತ್ತೆ, ನೀವು ಬೇಕಾದರೆ ಹಾಕೋಬೋದು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಸಿಗೋದು. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿಲ್ಲ. ಬೆಳ್ಳುಳ್ಳಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಎಲ್ಲದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಇವಾಗ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ಕಂದು ಬಣ್ಣ ಬರಲೇಬೇಕು, ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಸೊ ನಾವು ಬೇಕಾದ್ರೆ ಇದಕ್ಕೆ ಉದ್ದಿನಬೇಳೆನೂ ಆ್ಯಡ್ ಮಾಡ್ಕೋಬೋದು. ಉದ್ದಿನಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಅದನ್ನೆಲ್ಲ ಹಾಕ್ತಾಯಿಲ್ಲ. ನಿಮಗೆ ಟೇಸ್ಟಿಗೆ ಬೇಕು ಉದ್ದಿನಬೇಳೆ ಅಂದರೆ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದಕ್ಕೆ ಕಡಲೆಬೀಜ ಹಾಕ್ಬೋದು, ಬಟ್ ಕಡಲೆಬೀಜ ಫ್ರೈ ಏನಿದ್ರೂ ಅದು ಕಡಲೆಬೀಜ ತುಂಬ ಕ್ರಿಸ್ಪಿ ಆಗಿದ್ರೆ ಚೆಂದ, ಇದೆಲ್ಲ ಹಾಕಿದ್ರೆ ಮೆತ್ತಗಾಗುತ್ತೆ. ಸೊ ಟೊಮೆಟೊ ಯೂಸ್ ಮಾಡೋದ್ರಿಂದ ಹಾಗಾಗಿ ನಾನು ಕಡಲೆಬೀಜನೂ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಟೇಸ್ಟಿಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ. ನೆಕ್ಸ್ಟ್ ಇದಕ್ಕೆ ದಪ್ಪಗಿರೋ 3 ಟೊಮೆಟೊ ನಾನು ಯೂಸ್ ಮಾಡ್ತಾಯಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೀವು 3 ಇಲ್ಲ 4 ಆ ಥರ ಯೂಸ್ ಮಾಡ್ಕೋಬೋದು. ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಇವಾಗ ಮಾಡ್ತಿರೋ ಕ್ವಾಂಟಿಟಿ ಒಂದು 10 ಜನ 15 ಜನ ಅಷ್ಟು ಅದನ್ನು ಚಿತ್ರಾನ್ನ ಮಾಡ್ಬೋದು, ನಾವು ಅನ್ನ ಕಲಿಸ್ಬೋದು. ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಈರುಳ್ಳಿ ಕ್ವಾಂಟಿಟಿ, ಹಸಿಮೆಣಸಿನ್ಕಾಯಿ ಕ್ವಾಂಟಿಟಿನ, ಹಾಗೆ ಟೊಮೆಟೊ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಂಡು ನೀವು ಜಾಸ್ತಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಯಾಕಂದರೆ ಅರ್ಜೆನ್ಸಿಗೆ ನಾವು ಏನಾದರೂ ಎಲ್ಲರೂ ಹೊರಗಡೆ ಹೋಗಿದ್ರು ಬಂದು ಒಂದು ರೈಸ್ ಮಾಡ್ಕೊಂಡು ತಕ್ಷಣ ಬೇಕಾದ್ರೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ರೈಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇವಾಗ ನಾನು 2 ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಸಾಕು ಅನಿಸುತ್ತೆ ಇದಕ್ಕೆ. ನೀವು ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೋಬೋದು. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಬಿಟ್ಬಿಟ್ರೆ ಕೆಳಗಡೆ ಸೀದ್ ಬರುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ, ನೀಟಾಗಿ ಬೇಯಿಸ್ಕೊಳ್ಳಿ. ಟೊಮೊಟೊನೂ ಅಷ್ಟೇ ತುಂಬ ಸಾಫ್ಟ್ ಆಗಬೇಕು. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಕಲರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಚಿತ್ರಾನ್ನ ಯಾವಾಗಲೂ ಯೆಲ್ಲೋ ಕಲರ್ ಇದ್ರೇ ಚೆಂದ ಚಿತ್ರಾನ್ನ ಮತ್ತು ಹುಳಿ ಅನ್ನ ಅನ್ನೋದು. ಹಾಗಾಗಿ ಸ್ವಲ್ಪ ಹಳದಿನ ಅರಿಶಿನ ನೀಟಾಗಿ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಬೇಯೋದಕ್ಕೆ ಬಿಡಿ, ಇದನ್ನು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಬೇಕು. ಸೊ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ.
ಸೊ ಈಗ 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ನೀಟಾಗಿ ಕೈ ಆಡಿಸ್ಕೊಳ್ಳಿ. ಸೊ ನಾವು ಈ ಹುಳಿ ಅನ್ನನ ನಾವು ಮಲೆನಾಡು ಸೈಡ್ ಮತ್ತು ಹಾಸನ ಸೈಡವರು ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಸನವ್ರಿಗೆ. ಸೊ ನಾವು ಇದನ್ನು ಮಾಡ್ತಾನೆ ಇರ್ತೀವಿ. ಹಳ್ಳಿ ಕಡೆ ಅಂತೂ ಈ ಹುಳಿ ಮಾಡಿ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ಯಾವಾಗಲೂ ತಿಂತಾನೆ ಇರ್ತಾರೆ. ಸೊ ಇದು ಬೆಟರ್, ನಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಪಟ್ಟಂತ ಆಗೋವಂಥದ್ದು ಈ ಹುಳಿಯನ್ನು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಹಾಸನ ಹಳ್ಳಿ ಸೈಡವರು ತುಂಬ ಚೆನ್ನಾಗಿ ಮಾಡ್ಕೋತಾರೆ ಇದು. ಇನ್ನು ನಾನು ಅದನ್ನೆಲ್ಲ ಹಿಂದಿನವ್ರನ್ನ ನೋಡಿಕೊಂಡೇ ಕಲ್ತ್ಕೊಂಡಿರೋದು. ಸೊ ಹಾಗಾಗಿ ಇವಾಗ ನಾವು ರುಚಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಬಟ್ ನಮ್ಮ ಹಳ್ಳಿ ಜನ ಮತ್ತು ಹಾಸನವ್ರು ನೋಡಿದ್ರೆ ಇದೇನು ಹುಳಿಯನ್ನ ನಮಗೆಲ್ಲ ಬರುತ್ತೆ ಅನ್ಕೋತೀರ. ಬಟ್ ಯಾರಿಗೆ ಬರಲ್ಲ, ಯಾರಿಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಇರುತ್ತೆ. ಸೊ ಇದನ್ನು ರೆಮಿಡಿ ತೋರಿಸ್ತಾ ಇದ್ದೀನಿ. ಸಾರಿ, ರೆಮಿಡಿ ಅಂತ ಹೇಳಿದೆ. ಮಾತಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಾಯಿತು. ಚೆನ್ನಾಗಿ ಫಸ್ಟೇ ಬೇಯಿಸ್ಕೊಂಡ್ರೆ ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು. ಈಗ ನೆಕ್ಸ್ಟ್ ಇದಕ್ಕೆ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ಳಿ. ತೆಂಗಿನ ತುರಿ ಹಾಕೋದ್ರಿಂದನೂ ತುಂಬ ಟೇಸ್ಟ್ ಬರುತ್ತೆ ತೆಂಗಿನ ತುರಿ. ಹಾಗೆ ನಾನು ಹೇಳ್ದಂಗೆ ತೆಂಗಿನ ತುರಿನೂ ಗ್ಯಾಸ್ಟ್ರಿಕ್ ಇರುತ್ತೆ, ಎದೆ ಉರಿ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಹುಳಿ. ನೀವು ಆಯಿಲ್ನು ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಆಯಿಲ್ ಬೇಡ ಅನ್ನೋರು, ನಮ್ಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅಂದರೆ ಈ ಥರ ಮಾಡ್ಕೋಬೋದು. ಈಗ ನಾನು ಇದನ್ನೊಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಎಲ್ಲನೂ ಬಾಕ್ಸಿಗೆ ಸ್ಟೋರ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಹಾಕಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಒಬ್ಬರು ತಿನ್ನೋ ಅಷ್ಟು ಸ್ವಲ್ಪದಲ್ಲಿ 1 ಟೇಬಲ್ ಸ್ಪೂನಷ್ಟು ನೀವು ಈ ಗೊಜ್ಜನ್ನ ತೊಗೊಂಡ್ರು, ಹುಳಿ ತೊಗೊಂಡ್ರು ನೀವು ಒಬ್ಬರು ನೀಟಾಗಿ ಊಟ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. 1 ಸ್ಪೂನಲ್ಲೇ ತುಂಬ ಟೇಸ್ಟಿ ಇರುತ್ತೆ. ಸೊ ಈಗ ನಾನು ಇವಾಗ ಇಷ್ಟು ಬಿಟ್ಕೊತಾ ಇದ್ದೀನಿ, ಯಾಕಂದರೆ ಇವಾಗ ನಾನು ಚಿತ್ರಾನ್ನ ಹುಳಿಯನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನೋಡಿ ಸ್ಟೋರ್ ಮಾಡಿ ತೆಗ್ದಿರ್ತೀನಿ. ಬಿಸಿಲೇ ಬಾಕ್ಸ್ನೆಲ್ಲ ಕ್ಲೋಸ್ ಮಾಡಬೇಡಿ, ಸ್ವಲ್ಪ ಹೊತ್ತು ಬಿಡಿ ತಣ್ಣಗಾಗಲಿ. ನೀವು ಹೀಗೂ ಸ್ಟೋರ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಷ್ಟ ಇಲ್ಲ ಅಂದರೆ ನೀವು ಹೊರಗಡೆನೇ ಇಟ್ಕೊಂಡು ಸ್ಟೋರ್ ಮಾಡ್ಬೋದು. ನಾನಿವಾಗ ನಮಗೆ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿವಾಗ ಈ ಗೊಜ್ಜಿಗೆ ಆ್ಯಡ್ ಮಾಡ್ತಿರೋದು 4 ಮೆಂಬರ್ಸ್ ಆಗೋಷ್ಟು ತಿನ್ನೋಷ್ಟು ನಾನು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಫಸ್ಟು ಒಂದು ಸ್ವಲ್ಪ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಮತ್ತೆ ರೈಸ್ನ ಆ್ಯಡ್ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ತಾ ಹೋಗ್ಬೋದು. ನೋಡಿ ಈ ರೀತಿ ಬರುತ್ತೆ. ಒಟ್ಟಿನಲ್ಲಿ ಮಿಕ್ಸ್ ಮಾಡೋದ್ರಲ್ಲಿ ನಾವು ತುಂಬ ಟೇಸ್ಟ್ ಮಾಡ್ಕೋಬೋದು. ಮಿಕ್ಸ್ ನೀಟಾಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ರೈಸು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅನ್ನನ ನಾವು ಮಾಡಬೇಕಾದ್ರೆ ಸ್ವಲ್ಪ ಹುಡಿಯಾಗೆ ಮಾಡ್ಕೊಳ್ಳಿ. ಯಾಕಂದರೆ ಚಿತ್ರಾನ್ನಕ್ಕೆ ಅನ್ನ ಹುಳಿ ಇದ್ರೇ ಚೆಂದ. ಹುಳಿಯಾಗಿ ಹುಳಿಯಾಗಿ ಖಾರವಾಗಿ ಸಖತ್ತಾಗಿ ರೆಡಿಯಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಇದು 1 ಟೈಮ್ ಮಿಕ್ಸ್ ಆಯಿತು. ನೆಕ್ಸ್ಟ್ ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ನೆಕ್ಸ್ಟ್ ಇನ್ನೊಂದು ಕ್ವಾಂಟಿಟಿ ಅಷ್ಟು ನೀವು ರೈಸ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ರೈಸ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹುಳಿ ಕಡಿಮೆ ಆಯಿತು, ನನಗೆ ಖಾರ ಕಡಿಮೆ ಆಯಿತು ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ನೀವು ಗೊಜ್ಜನ್ನ ಹುಳಿನ ಆ್ಯಡ್ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಡೈಲಿ ನಾವು ಬರೀ ಚಿತ್ರಾನ್ನ ಅಂತ ಹೇಳಿದ್ರೆ ಈ ಥರ ಹುಳಿ ಅನ್ನ ಮಾಡ್ಕೊಂಡ್ರೂ ನಾವು ಬೇರೆ ಥರ ಟೇಸ್ಟ್ ಸಿಗುತ್ತೆ ಟೊಮೆಟೊ ಹಾಕಿರೋದ್ರಿಂದ. ಟೊಮೆಟೊ ಹಸಿಮೆಣಸಿನ್ಕಾಯಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡ್ಕೊಳ್ಳಿ, ಯಾರೂ ಟ್ರೈ ಮಾಡಿಲ್ಲ ಅನ್ನೋರು ಟ್ರೈ ಮಾಡಿ, ಬರೋರಿಗೆ ಸರಿ ಮಾಡಿದ್ದೀನಿ ಅಂತ ಹೇಳಿ, ಇಲ್ಲ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಮಾಡಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟಿಂದ ಸರಿ ಮಾಡ್ಕೋತೀನಿ. ನೋಡಿ ಇವಾಗ ರೆಡಿಯಾಗಿದೆ. ಇದು ಉದುರು ಆಗಿದೆ. ಆಗಿದ್ರೇ ಚಂದ ಅನ್ನ. ಈಗ ಹುಳಿಯನ್ನು ನಮ್ಮ ಹಾಸನ ಸ್ಟೈಲಲ್ಲಿ ರೆಡಿಯಾಗಿದೆ. ಸೊ ಟೇಸ್ಟ್ ನೋಡಿ ನೀವು ಹೇಗಿದೆ ಅಂತ ನೋಡಿ. ಮತ್ತು ಇನ್ನೊಂದು ಇದಕ್ಕೆ ನಾವು ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಇದಕ್ಕೆ ನಿಂಬೆಹಣ್ಣನ್ನ ಆ್ಯಡ್ ಮಾಡ್ಕೋಬೋದು. ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಬಾಯಿ ಸಪ್ಪೆ ಅನ್ಸೋರು, ಬಾಯಿ ನನಗೇನು ಸೇರ್ತಿಲ್ಲ ಅನ್ನೋರು ಒಂದ್ಸಲಿ ಈ ರೆಸಿಪಿ ಮಾಡಿ ನೋಡಿ, ಟೇಸ್ಟ್ನ ನೋಡಿ ಹೇಳಿ. ಹಾಗೆ ಚಿತ್ರಾನ್ನ ಜೊತೆಗೆ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ, ಟೇಸ್ಟಿಯಾಗಿರುತ್ತೆ. ಮೊದಲು ಜಾರ್ಗೆ ಸ್ವಲ್ಪ ಜೀರಿಗೆ, ಹಾಗೆ 4 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ನಂತರ ಇದಕ್ಕೆ ಒಂದು 4 ಹೆಸರು ಅಷ್ಟು ಬೆಳ್ಳುಳ್ಳಿ ಹಾಕಿ, ಮತ್ತು ಕಾಯಿನೂ ಅಷ್ಟೇ ನಮ್ಗೆ ಎಷ್ಟು ಬೇಕು ಚಟ್ನಿ ಅಷ್ಟು ಹಾಕ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಚಟ್ನಿ ಯಾಕೆ ಅಂತ ಹೇಳಿದ್ರೆ, ನೀವು ಹುಳಿ ಅನ್ನಕ್ಕೆ ಚಿತ್ರಾನ್ನಕ್ಕೆ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚಟ್ನಿ ರೆಡಿ ಆಯಿತು. ಸೊ ಈ ಕನ್ಸಿಸ್ಟೆನ್ಸಿಲಿರುತ್ತೆ. ಈಗ ಕಾಯಿ ಚಟ್ನಿಯೊಂದಿಗೆ ನಮ್ಮ ಚಿತ್ರಾನ್ನ ಅಥವಾ ಹುಳಿಯನ್ನ ಎರಡೂ ಹೇಳ್ಬೋದು, ಹುಳಿಯನ್ನ ರೆಡಿ ಆಯಿತು. ಸೊ ಹೀಗೂ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಖಾರವಾಗಿ ಹುಳಿಯಾಗಿ ನಮ್ಮ ಹುಳಿಯನ್ನ ರೆಡಿಯಾಗಿದೆ. ಸೊ ಟೇಸ್ಟ್ ನೋಡಿ, ಹಾಗೆ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.